ಹೊಲಕ್ಕೆ ಹೋಗಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ ನನ್ನ ಮೈದುನ ಕೂಡ ಬರಲಿಲ್ಲ. ಅವನಿಗಾಗಿ ಊಟಕ್ಕೆ ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ. ಅವನು ಎಲ್ಲಿದ್ದಾನೆ? ಅವನು ಸುಳಿವೆ ಕಾಣ್ತಾ ಇಲ್ವಲ್ಲ. ಲಕ್ಷ್ಮಣ, ಓ ಲಕ್ಷ್ಮಣ, ಎಲ್ಲಿದ್ದೀಯ? ಬೇಗ ಬಾರೋ. ನಿನಗಾಗಿ ಬುತ್ತಿ ತೆಗೆದುಕೊಂಡು ಬಂದಿದ್ದಾಳೆ. ಬಾರೇ ನನ್ನ ಅರಗಿಣಿ. ಯಾರು? ನೀನಾ? ನೀನು ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲಿಗೆ ಏಕೆ ಬಂದೆ ಹೇಳು ನನ್ನ ಪ್ರೇಮ ಚಿಕ್ಕೋಗಿ. ನಾನು ಈ ಸುತ್ತೊಳ್ಳಿಗೆ ಸರ್ದಾರ ಶಿವರಾಜ್. ನೀನು ಯಾವ ಹಳ್ಳಿಗೆ ಹಮ್ಮಿರೋದಾದ್ರೆ ನನಗೇನಂತೆ? ಇಲ್ಲಿಗೆ ಯಾಕೆ ಬಂದೆ ಅಷ್ಟೇ ಬೋಗಳು. ನಿನ್ನನ್ನು ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡಲಿಕ್ಕೆ, ನಿನ್ನ ಜೊತೆ ಬೇರೆ ಹಿಂದಕ್ಕೆ ಸುಮ್ನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲದೆ ಹೋದ್ರೆ ನಿನ್ನ ಪರಿಣಾಮ ನೆಟ್ಗಾಕಿಲ್ಲ ಜೋಕೆ. ಸುಮ್ಮನೆ ಹೊರಟು ಹೋಗಿಲ್ಲ ಬಂದ ನನ್ನ ಚಿನ್ನ. ಈ ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ರುಚಿ ಹೀರಲು ಬಂದಂತ ಕಪಿಯೇ, ಒಂದ್ ಹೆಣ್ಣಿನ ಮುಂದೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವೇ ನನಗೆ? ನಾಚಿಕೆ ಚಿನ್ನ, ಇದರಲ್ಲಿ ನಾಚಿಕೆನಿದೆ. ನೀನೊಂದು ಹೆಣ್ಣು, ನಾನೊಂದು ಗಂಡು. ನೀನು ಬಂದು ನನ್ನ ಸುಖ ಹೊಂದು ಬಾ. ಹೆಣ್ಣು? ಬರೀ ಹೆಣ್ಣಲ್ಲ, ನಾನು ಮದುವೆಯಾದ ಹೆಣ್ಣು. ನನಗೆ ಗೊತ್ತು ನೀನು ಇಲ್ಲಿಗೆ ಏಕೆ ಬಂದೆ, ಎಲ್ಲ ನನಗೆ ಗೊತ್ತಿದೆ. ಸುಮ್ಮನೆ ವೇಳೆ ಅರ್ಥ ಮಾಡದೆ ನಾಚಿಕೆಯನ್ನು ಬದಿಗಿರಿಸಿದ ನರಾಧಮನೆ. ಏನೋ ಮನೇಲಿ ಅಕ್ಕ ತಂಗಿ ಇಲ್ವೇನೋ? ಅವ್ರ ಮುಂದೆ ಹೋಗಿ ತೋರಿಸು ಈ ನಿನ್ನ ಕಾಮದಾಟವನ್ನ. ಭಂಡಗೆಟ್ಟ ಗಂಡಸೆ, ಒಳ್ಳೆ ಮಾತಿನ ಇಲ್ಲಿಂದ ಹೊರಟು ಹೋದ್ರೆ ಸರಿ. ನಿನ್ನ ಇದೇ ಭೂಮಿಯಲ್ಲಿ ಹೂಗ್ತಾಗ್ಬಿಡ್ತೀನಿ. ಅದು ಆ ಕಾಲ. ಇಂಥ ರಣಚಂಡಿಗಳು ಎಷ್ಟೋ ದಿನ ನಾನು ನೋಡಿದ್ದೇನೆ. ಸೋಮನೆ ಈ ಶಿವರಾಜನ ಅಂಗ ಸುಖ ಪಡೆಯಬ. ಆಗ್ಲೇ ಹೇಳಿಲ್ವಾ? ಒಂದ್ ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನ ಹೂತಾಕ್ಬಿಡ್ತೀನಿ. ಸೀತಾ, ನಾನು ಕೈಯಲ್ಲಿ ಬಳಿ ತೊಟ್ಟಿಲ್ಲ. ನೀನು ಹೇಗಿದೆ ನನಗೆ ಚೆನ್ನಾಗಿ ಗೊತ್ತು. ಸೋಮನೆ ವೇಳೆ ವ್ಯರ್ಥ ಮಾಡದೆ ನೀನು ಬಂದು ನನ್ನವಳಾಗು. ಇಲ್ಲದಿದ್ದರೆ ಇವತ್ತು ಕೇವಲ 5 ನಿಮಿಷ ನನ್ನವಳಾದರೆ ನಿನ್ನನ್ನು ನನ್ನ ತೂಗುವಿಯಲ್ಲಿ ತೂಗಾಡಿಸಿ ನನ್ನ ಮನೆ ಧರ್ಮ ದೇವತೆ ನಾನು ಸಾಯುವವರೆಗೆ ಪೂಜಿಸುವೆ. ನಿನ್ನ ಮಾತಿಗೆ ನಾವು ಒಪ್ಕೊಳ್ತೀನಿ. ಸರಿ, ಹಾಗಾದ್ರೆ ನಂದು ಒಂದು ಮಾತಿದೆ, ಕೇಳ್ತೀಯೇನೋ? ಏನು ನಿನ್ನ ಮಾತು? ನಿನ್ನ ಅಕ್ಕ ತಂಗಿ ತಾಯಿ ಕೇವಲ 5 ನಿಮಿಷ 5 ನಿಮಿಷ ನನ್ನ ಗಂಡನ ಪಕ್ಕಕ್ಕೆ ಕಳಿಸ್ತೀಯೇನೋ? ಹಾದರದ ರಂಡಿ, ನಾನು ಇಲ್ಲಿವರೆಗೆ ಸುಮ್ಮನೆ ನಿಂತದ್ದು ನನ್ನ ತಪ್ಪಾಯ್ತು. ಒಳ್ಳೆ ಮಾತಿನಿಂದ ನೀನು ನನ್ನ ಹತ್ತಿರ ಬರ್ತೀಯೋ ಇಲ್ಲ ನಿನ್ನ ಇಲ್ಲೇ ಸೀಳಿ ಬಿಡಲು. ಸೀಳೆ ಹಾಕೋದಕ್ಕೆ ಇದೇನು ಗಿಡ ಗಂಟಿ ಅಲ್ಲ. ವೀರಾಣಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವಾನಕೆ ಓಬವ್ವ ಅಂಥ ಕೆಂಪು ಮೋತಿಯವರೊಂದಿಗೆ ಹೋರಾಟ ಮಾಡಿದಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತ ವೀರ ಹೆಣ್ಣು. ಮರಿಬೇಡ, ನೆನ್ಪಿಟ್ಕೋ. ಅದು ಆ ಕಾಲ. ನಿನ್ನ ಗೊಡ್ಡ ಬೆದರಿಕೆ ಗಂಡು ಹೇಳು ಬೆದರುವ ಗಂಡು ನಾನಲ್ಲ. ಸೋಮನೆ ಬಂದು ನನ್ನ ಒಳಗುತ್ತೋ ಅಥವಾ ಬಾಯಿನ ಶೋಣ. ಮಾನಕ್ಕೆ ಹೆದರದ ಹೆಣ್ಣು ಮಾನಕ್ಕೆ ಹೆದರ್ತಾಳೆ ಅಂತ ತಿಳ್ಕೊಂಡಿದ್ದೇನೋ? ಮರ್ಯಾದೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಒಳ್ಳೆ ಮಾತಿನಿಂದ ನೀನು ನನ್ನವಳಾದರೆ ಸರಿ. ನೀನು ಈ ಶಿವರಾಜನ ಅಂಗ ಸುಖ ಪಡೆಯದೆ ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಸರಿಯ ಹಿಂದಕ್ಕೆ ಯಾಕೋ ನಾಯಿಯಾಗಿ ಬೊಗಳಿ ನಿನ್ನ ಗಂಟ್ಲ ಹಾರ್ಕೋತಾ ಇದೀಯಾ? ಒಂದ್ ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ರಣಚಂಡಿಯಾಗಿ ನಿನ್ನ ರುಂಡವನ್ನ ಚಂಡಾಡಬೇಕಾಗಿತ್ತು. ನೀನು ಎಂತ ರಣಚಂಡಿ ಆಗ್ತೀನಿ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮಾತಿನ ವೇಳೆ ಹಾಳು ಮಾಡದೆ ಬಂದು ನೀನು ನನ್ನ ಒಳಗು. ಇಲ್ಲವಾದರೆ ನಿನ್ನ ಬಲಾತ್ಕಾರದಿಂದ ಈ ನಿನ್ನ ಸುಖ ಸವಿಬೇಕಾಗುತ್ತದೆ.
ನಾಚಿಗೆ ಬಿಟ್ಟವನೇ ಹೊರಟೋಗ ಇಲ್ಲಿಂದ. ಹುಡುಗನಿಗೆ ಆಹುತಿ ಆಗ್ತೀಯಾ? ಆಹುತಿ? ನೀನೇನು ನನ್ನ ಪ್ರಾಣ ತೆಗೆಯಲು ನೀನಲ್ಲ, ಆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಪಾಪಿ ನನ್ನ ಮಗನೇ, ಒಂದು ಪವಿತ್ರವಾದ ಹೆಣ್ಣನ್ನು ಕೆಳಕಲು ನೀನೇ ಗಂಡಸು. ನನ್ನ ವಿಷಯದಲ್ಲಿ ಮಧ್ಯೆ ಮಾತಾಡೋ ನೀನಾವ ಗಂಡಸು? ಈ ಪವಿತ್ರ ಮಾತೆಯ ಮಗ ನಿಮ್ಮಂತ ಸೊಕ್ಕಿನ ಕಾಮಂದ್ರ ಸೊಕ್ಕನ್ನು ಮುರಿಯಲು ಸಿದ್ಧನಾಗಿ ಬಂದರೆ ನಿನ್ನ ಪಾಲನೆ ಮಹಾರಾಜ. ನೀನು ನನ್ನ ವಿಷಯದಲ್ಲಿ ಮಾತನಾಡಕ್ಕೆ ಬಿಡಬೇಡ. ಇವನನ್ನ ಸುಮ್ಮನೆ ಬಿಡ್ಬೇಡ. ಇಂಥ ಈ ಭೂಮಿ ಮೇಲೆ ಇರಬಾರ್ದು. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡೋದು ಬಂದ ಸೂಳೆ ಮಗನ ಏನು ಮಾಡಲಿ ಹೇಳತ್ತಿಗೆ? ಇವನ ರುಂಡವನಿ ಈ ಕೊಟ್ಟದಿಂದ ರುಂಡವನ್ನು ಬೇರ್ಪಡಿಸಲೇ ಇಲ್ಲ ಇವನನ್ನು ಇಲ್ಲೇ ಸುಟ್ಟು ಹಾಕಲೆ? ಹೇಳು ಅತ್ತಿಗೆ, ಹೇಳು. ಬೇಡಪ್ಪ, ಇದೊಂದ್ಸತಿ ಇವನಿಗೆ ಕ್ಷಮಾದಾನ ಮಾಡು. ಇನ್ ಮುಂದೆ ಅದರ ಬುದ್ಧಿ ಕಳ್ಕೊಂಡು ಒಬ್ಬ ಒಳ್ಳೆ ಮನುಷ್ಯನಾಗಿ ಬಾಳಲಿ. ಕೇಳಿದೇನು ನನ್ನ ತಾಯಿ ಆಡುವ ಮಾತನ್ನು? ಶಿವರಾಜ್, ನನ್ನ ಅತ್ತಿಗೆ ಕ್ಷಮಾದಾನ ಮಾಡು ಅಂತ ಹೇಳಿದಾಳ ಅಂದ ಮ್ಯಾಲ ನಿನಗ ಕ್ಷಮಾದಾನ ಮಾಡ್ತೀನಿ. ಹೋಗು ಮಗನ, ಹೋಗ. ಅತ್ತಿಗೆ, ನೀನೇಕ ಬನ್ನಿ ಅಮ್ಮ ಇಂಥ ಸಮಯದಲ್ಲಿ? ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ದವನು ನೀನು ಊಟಕ್ಕೆ ಮನೆಗೆ ಬರಲಿಲ್ಲ. ನಿಮ್ಮ ಅಣ್ಣ ಕೂಡ ಶ್ರೀಮಂತರ ಮನೆಗೆ ಹೋದವ್ರು ಬರಲಿಲ್ಲ. ಅದಕ್ಕೆ ನಿನಗಾಗಿ ಬುದ್ಧಿ ತೆಗೆದುಕೊಂಡು ಬಂದೆ. ಮೈದುನ, ನಂದೊಂದು ಮಾತು ನಡೆಸ್ಕೊಡ್ತೀನಪ್ಪ. ಇಲ್ಲಿ ನಡೆದಿರೋ ವಿಷಯ ನಿಮ್ಮ ಅಣ್ಣನಿಗೆ ಮಾತ್ರ ಗೊತ್ತಾಗಬಾರ್ದು. ಇಲ್ಲ ಅತ್ತಿಗೆ, ನಿಮ್ಮ ಮಾನ್ಯಾಗೂ ಹೇಳುವುದಿಲ್ಲ. ನಡೆಯ ಅತ್ತಿಗೆ, ಮನೆಗೆ ಹೋಗೋಣ.